ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಗಿ ಹುಡಿ ಮತ್ತು ಸಜ್ಜಿಗೆ ಅಂದರೆ ರವೆ ಇದು ಹಾಕಿ ಒಂದು ಉಪ್ಮಾ ಮಾಡುವ. ಅದಕ್ಕೆ ಏನೆಲ್ಲ ತರಕಾರಿ ಬೇಕು ಅಂತ ಹೇಳಿದರೆ, ಸ್ವಲ್ಪ ಕ್ಯಾರೆಟ್ ಸಣ್ಣಕ್ಕೆ ಕಟ್ ಮಾಡಿದ್ದು, ಬೀನ್ಸು, ಟೊಮೆಟೊ, ನೀರುಳ್ಳಿ, ಹಸಿಮೆಣಸನ್ನು ಉದ್ದಕ್ಕೆ ಸೀಳ್ಕೊಂಡಿದ್ದೇನೆ. ಮತ್ತು ಇದು 4 ತರಕಾರಿಯನ್ನು ಸಣ್ಣಕ್ಕಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಗೇರು ಬೀಜ, ಕಡಲೆಬೇಳೆ ಇಷ್ಟನ್ನು ಬಾಣಲೆಗೆ ಹಾಕಿ ರೆಡಿ ಮಾಡಿದ್ದೇನೆ. ಈಗ ಇದಕ್ಕೆ ತೆಂಗಿನೆಣ್ಣೆ ಹಾಕಿಕೊಳ್ತಾ ಇದ್ದೇನೆ. ರಾಗಿ ಹುಡಿ ಮತ್ತು ಬಾಂಬೆ ರವೆ ಸೇಮ್ ಅಳತೆಯಲ್ಲಿದೆ. ಈಗ ಈ ಅಳತೆಗೆ 4 ಲೋಟ ನೀರು ಕುದಿಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಒಗ್ಗರಣೆ ರೆಡಿ ಮಾಡಿಯಾಗಿದೆ. ಈಗ ಸ್ಟವ್ ಆನ್ ಮಾಡಿಕೊಂಡಿದ್ದೇನೆ. ಒಂದು ಸೈಡಲ್ಲಿ ನೀರು ಕೂಡ ಬಿಸಿ ಆಗ್ತಾ ಇದೆ. ಈಗ ಇದು ಸಾಸಿವೆ ಎಲ್ಲ ಸಿಡಿಲಿ. ಈ ರವೆಯನ್ನು ಸ್ವಲ್ಪ ಹುರಿದಿಟ್ಟುಕೊಂಡಿದ್ದೇನೆ. ಈಗ ಸಾಸಿವೆ ಎಲ್ಲ ಸಿಡಿತಾ ಇದೆ. ಕರಿಬೇವಿನ ಸೊಪ್ಪು ಹಾಕಿಕೊಂಡಿದ್ದೇನೆ. ಹಸಿಮೆಣಸು ಹಾಕಿಕೊಂಡಿದ್ದೇನೆ. ಇನ್ನು ನೀರುಳ್ಳಿ ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಒಂದು 15 ಸೆಕೆಂಡು ಬಾಡಿಸಿಕೊಂಡು ಆದ ಮೇಲೆ ಉಳಿದ ಎಲ್ಲ ತರಕಾರಿಗಳನ್ನು ಹಾಕಿಕೊಳ್ತಾ ಇದ್ದೇನೆ. ತರಕಾರಿ ಪ್ರಮಾಣ ವ್ಯತ್ಯಾಸ ಮಾಡಿಕೊಳ್ಬೋದು. ಸ್ವಲ್ಪ ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕಿಕೊಳ್ಳೋದು. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಸ್ವಲ್ಪ ಹಿಂಗಿನ ಪುಡಿ ಕೂಡ ಹಾಕಿಕೊಳ್ತಾ ಇದ್ದೇನೆ. ಒಗ್ಗರಣೆ ಸಿಡಿದ ತಕ್ಷಣ ಕೂಡ ಹಾಕಿಕೊಳ್ಬೋದು ಹಿಂಗಿನ ಪುಡಿ. ನಾನು ಈಗ ಹಾಕಿಕೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದೀಗ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿಕೊಳ್ಳುವ. ಉರಿ ಸಣ್ಣದು ದೊಡ್ಡದು ಮಾಡ್ತಾ ಇದನ್ನು ಮಿಕ್ಸ್ ಮಾಡಿಕೊಳ್ಳಬಹುದು. 1-2 ನಿಮಿಷ ಇದನ್ನು ಒಗ್ಗರಣೆಯಲ್ಲಿ ಬಾಡಿಸಿಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಅರ್ಧ ನಿಮಿಷ ಇದನ್ನೀಗ ಮಿಕ್ಸ್ ಮಾಡಿಕೊಳ್ಳುವ. ಈಗ ಅರ್ಧ ನಿಮಿಷ ಆಯಿತು. ಈಗ ಸಜ್ಜಿಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನೀಗ ಸಿಮ್ಮಲ್ಲಿಟ್ಟು ಸ್ವಲ್ಪ ಹುರ್ಕೊಳ್ಳುವ. ಈಗ ರಾಗಿ ಹುಡಿ ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಇನ್ನೊಂದು ಒಲೆಯಲ್ಲಿ ನೀರು ಬಿಸಿ ಆಗ್ತಾ ಇದೆ. ಸಿಮ್ಮಲ್ಲಿ ಇಟ್ಟುಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೀರು ಕುದಿದಿದೆ. ಈಗ ಇದನ್ನು
ಈ ಬಾಣಲೆಗೆ ಸೇರಿಸಿಕೊಳ್ತಾ ಇದ್ದೇನೆ. ಉರಿ ಸಣ್ಣದಿರಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳು. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮೇಲಿಂದ 2 ಸ್ಪೂನು ತುಪ್ಪ ಹಾಕಿ ಉರಿ ಸಿಮ್ಮಲ್ಲಿದೆ, ಮುಚ್ಚಳ ಮುಚ್ಚಿ 3 ನಿಮಿಷ ಬೇಯಿಸಿಕೊಳ್ಳು. ಈಗ 1.5 ನಿಮಿಷ ಆಯಿತು. ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ, ಯಾಕೆಂದರೆ ಅದು ತಳ ಹಿಡಿದಾಗ ಆಗ್ಬೋದು, ಅದಕ್ಕೋಸ್ಕರ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ 1.5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳು. ಈಗ 1.5 ನಿಮಿಷ ಆಗಿದೆ ನೋಡಿ, ಉಪ್ಮಾ ರೆಡಿಯಾಗಿದೆ. ಇದನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ. ಉಪ್ಮಾಕ್ಕೆ ಚಟ್ನಿ ಮಾಡುವ. ಸ್ವಲ್ಪ ಕಾಯಿ ತುರಿ, ಒಂದು ಹಸಿಮೆಣಸು, ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ತಾ ಇದ್ದೇನೆ. 1 ಸ್ಪೂನ್ ಆಗುವಷ್ಟು ಹುರಿಕಡಲೆಯನ್ನು ಸ್ವಲ್ಪ ಫಸ್ಟಿಗೆ ಹಾಕಿಕೊಳ್ಬೋದು, ತೆಂಗಿನ ತುರಿ ಎಲ್ಲ ಹಾಕುವಾಗಲೇ ಹಾಕಿಕೊಳ್ಬೋದು. ನನಗೆ ಮರ್ತೋಗಿತ್ತು, ಹಾಗೆ ಈಗ ಹಾಕಿಕೊಂಡೆ ಅಷ್ಟೇ. ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಳ್ತಾ ಇದ್ದೇನೆ. ಈಗ ನೈಸಾಗಿ ರುಬ್ಬಿಯಾಗಿದೆ. ಇದನ್ನೊಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಈ ಚಟ್ನಿಗೆ ಸೇರಿಸಿಕೊಳ್ತಾ ಇದ್ದೇನೆ. ಎಣ್ಣೆ, ಸಾಸಿವೆ, ಮೆಣಸು ಹಾಕಿದ ಒಗ್ಗರಣೆಯನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಚಟ್ನಿಯ ಹದ ಈ ರೀತಿಯಾಗಿ ಇರಲಿ, ತುಂಬ ತೆಳ್ಳಗೆ ಬೇಡ, ದಪ್ಪವೂ ಬೇಡ, ಈ ರೀತಿಯಾಗಿರಲಿ. ಬಿಸಿ ಇದ್ದಾಗಲೂ ತಿನ್ಬೋದು, ಇಲ್ಲಾಂದರೆ ಒಂದು 10 ನಿಮಿಷ ಕಳೆದರೂ ಕೂಡ ಇದನ್ನು ತಿಂದುಕೊಳ್ಬೋದು. ಅಂದರೆ ಬಿಸಿ ಬೇಗ ಆರಲಿಕ್ಕಿಲ್ಲ, ತಣ್ಣಗಾಗಲಿಕ್ಕಿಲ್ಲ. ಈ ಮೆತ್ತಗೆ ಬೇಡ ಅಂತಾದರೆ ಸ್ವಲ್ಪ ಒಂದು 5-10 ನಿಮಿಷ ಕಳೆದು ಕೂಡ ತಿಂದುಕೊಳ್ಬೋದು. ಈಗ ಬಿಸಿ ಬಿಸಿಯೇ ತಿಂತಾ ಇದ್ದೇವೆ ನಾವು. ಚಟ್ನಿ ಜೊತೆ ಈಗ ಉಪ್ಮಾ ರೆಡಿ. ಚಟ್ನಿ ಜೊತೆ ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತದೆ. ಆರೋಗ್ಯಕರವೂ ರುಚಿಕರವಾಗಿರುವ ಉಪ್ಮಾ ರೆಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.